ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನಲ್ಲಿ ಭಾರೀ ಮಳೆ, ಸಂಚಾರಕ್ಕೆ ಅಡ್ಡಿ. ನಗರದ ಹಲವೆಡೆ ಮಂಗಳವಾರ ಸಂಜೆ ಸುರಿದ ಮಳೆ ವಾತಾವರಣವನ್ನು ತಂಪುಗೊಳಿಸಿತು. 2 ದಿನಗಳಿಂದ ಅತಿಯಾದ ಉಷ್ಣಾಂಶವಿತ್ತು. ಮಂಗಳವಾರ ಮಧ್ಯಾಹ್ನದಿಂದ ಮೋಡ ಕವಿದ ವಾತಾವರಣವಿದ್ದು ಸಂಜೆ ವೇಳೆಗೆ ಹಲವೆಡೆ ಬಿರುಸಿನ ಮಳೆಯಾಯಿತು. ರಾತ್ರಿ ವೇಳೆಗೆ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯಿತು. ನಗರದ ಉತ್ತರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಹಲವು ರಸ್ತೆಗಳಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ತಡರಾತ್ರಿಯವರೆಗೂ ವಾಹನ ಸಂಚಾರ ನಿಧಾನಗತಿಯಲ್ಲಿತ್ತು. ಮನೋರಾಯನಪಾಳ್ಯ, ಬಾಗಲಗುಂಟೆ, ಬಸವೇಶ್ವರನಗರ, ದೊಡ್ಡ ಬೀದರ್ಕಲ್ಲು, ಶೆಟ್ಟಿಹಳ್ಳಿ, ಯಲಹಂಕ, ಪಿಣ್ಯ ಸುತ್ತಮುತ್ತ ಮಳೆ ಹೆಚ್ಚಾಗಿತ್ತು. ಮಂಗಳವಾರ ತಡರಾತ್ರಿಯವರೆಗೂ ಹಲವೆಡೆ ಮಳೆ ಮುಂದುವರಿದಿತ್ತು. ಇನ್ನು 3 ದಿನ ಮಳೆಯಾಗುವ ಲಕ್ಷಣವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹೆಬ್ಬಾಳ್ ಜಂಕ್ಷನ್, ಚಿಕ್ಕಪೇಟೆ ವೃತ್ತದಿಂದ ಸುಲ್ತಾನ್ಪೇಟೆ, ಪೈಪ್ ಗಾರ್ಡನ್ನಿಂದ ಕುಂದಲಹಳ್ಳಿ, ಯಶವಂತಪುರದಿಂದ ಗೊರಗುಂಟೆಪಾಳ್ಯ, ಹಳೆಯ ಉದಯ ಟಿವಿ ಅಂಡರ್ ಪಾಸ್ನಿಂದ ಜಯಮಹಲ್ ರಸ್ತೆ, ವರ್ತೂರು ಕೋಡಿಯಿಂದ ವೈಟ್ ಫೀಲ್ಡ್, ಬಿಜಿಎಸ್ ಮೇಲ್ಸೇತುವೆಯಿಂದ ಮಾರ್ಕೆಟ್ ವೃತ್ತ, ಕೋಗಿಲು ಕ್ರಾಸ್ನಿಂದ ಹೆಬ್ಬಾಳ್, ಆರ್ಪಿ ರಸ್ತೆಯಿಂದ ಪಿಜಿಹಳ್ಳಿ, ಟಿವಿ ಟವರ್ನಿಂದ ವಾಟರ್ ಟ್ಯಾಂಕ್, ಬಿನ್ನಿ ಮಿಲ್ ಅಂಡರ್ ಪಾಸ್ನಿಂದ ನಗರದ ಕಡೆಗಿನ ರಸ್ತೆಗಳಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಿದರು. ಸಂಚಾರ್ ಪೊಲೀಸರು, ನಗರ ಪಾಲಿಕೆ ಸಿಬ್ಬಂದಿ ರಸ್ತೆಯ ನೀರನ್ನು ಚರಂಡಿಗೆ ಹರಿಸಲು ಪ್ರಯತ್ನಿಸಿದರು. ಅಶ್ವಥ್ ನಗರ ಜಂಕ್ಷನ್, ವೀರಣ್ಣಪಾಳ್ಯ ಜಂಕ್ಷನ್, ಶಾಂತಿನಿಕೇತನ ಜಂಕ್ಷನ್, ಕಸ್ತೂರಿ ನಗರದಲ್ಲಿ ಮರಗಳು ಧರೆಗುರುಳಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಮರ ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. 57 ಮರ ಧರೆಗೆ. ನಗರದಲ್ಲಿ ಮಂಗಳವಾರ ಸಂಜೆಯಿಂದ ತಡರಾತ್ರಿಯವರೆಗೆ ಸುರಿದ ಬಿರುಗಾಳಿ ಮಳೆ 57 ಮರಗಳು ಧರೆಗುರುಳಿವೆ. ಇದರಲ್ಲಿ 2 ಮರಗಳನ್ನು ದಕ್ಷಿಣ ನಗರ ಪಾಲಿಕೆ ಸಿಬ್ಬಂದಿ ಹಾಗೂ 1 ಮರವನ್ನು ಪೂರ್ವ ನಗರ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದರು. 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 77 ಸ್ಥಳಗಳಲ್ಲಿ ಮರಗಳ ರೆಂಬೆ ಕೊಂಬೆಗಳು ಧರೆಗುರುಳಿವೆ. ಧನ್ಯವಾದಗಳು.